ಅಪಾರ್ಟ್ಮೆಂಟ್ ನಿವಾಸಿ ಮೇಲೆ ಪೊಲೀಸರ ಗೂಂಡಾಗಿರಿ ನಡೀತಾ ಗಿರಿನಗರ ಪೊಲೀಸರು ಅಂತ ಹೇಳಿಕೊಂಡು ಗಲಾಟೆ ನಡೆದಿದೆ. ಬ್ಯಾಟರಾಯನಪುರದ V2 ಸ್ನೇಹ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತ ಘಟನೆ ಇದು. ಗಿರಿನಗರ ಪೊಲೀಸರು ಅಂತ ಹೇಳಿಕೊಂಡು ಬಂದು ಗಲಾಟೆ ಮಾಡಿದ್ರ. ಸಿವಿಲ್ ಡ್ರೆಸ್ನಲ್ಲಿ ಬಂದಂತ ಇಬ್ಬರು ಪೇದೆಗಳಿಂದ ಸಿಸಿಟಿವಿ ಪರಿಶೀಲನೆ ನಡೆಯಿತು. ಯಾಕೆ ಸಿಸಿಟಿವಿ ಪರಿಶೀಲನೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆ ಆಗಿದೆ. ಅಪಾರ್ಟ್ಮೆಂಟ್ ಅಧ್ಯಕ್ಷ KC ರಾಜಪ್ಪ ಮೇಲೆ ಹಲ್ಲೆಗೆ ಯತ್ನ ನಡೀತಾ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಕೇಸ್ ಹಾಕೋ ಬೆದರಿಕೆ ಹಾಕಿದ್ರಂತೆ. ಪೇದೆಗಳಿಬ್ರು ಹಲ್ಲೆಗೆ ಯತ್ನಿಸಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅನುಮತಿ ಇಲ್ಲದೆ ಅಪಾರ್ಟ್ಮೆಂಟ್ಗೆ ಬಂದು ಗಲಾಟೆ ಮಾಡಿದ್ದಾರೆ. ಗಿರಿನಗರ ಪೊಲೀಸರು ಅಂತ ಹೇಳಿಕೊಂಡು ಗಲಾಟೆ ಮಾಡಿರೋದು. ಅಪಾರ್ಟ್ಮೆಂಟ್ ನಿವಾಸಿ ಮೇಲೆ ಪೊಲೀಸರು ಗೂಂಡಾಗಿರಿ ಮಾಡಿದ್ರು ಅನ್ನೋ ಆರೋಪ ಇದೆ. ಬ್ಯಾಟರಾಯನಪುರದ V2 ಸ್ನೇಹ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತ ಘಟನೆ ಇದು. ಸಿವಿಲ್ ಡ್ರೆಸ್ ಅಲ್ಲಿ ಬಂದಂತ ಇಬ್ಬರು ಪೇದೆಗಳು ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದ್ರು ಅಪಾರ್ಟ್ಮೆಂಟ್ ಅಲ್ಲಿ. ಯಾಕೆ ಸಿಸಿಟಿವಿ ಪರಿಶೀಲನೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆ ಮಾಡಿರೋದು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಕೇಸ್ ಹಾಕ್ತೀವಿ ಅನ್ನೋ ಬೆದರಿಕೆಯನ್ನ ಆ ಇಬ್ಬರು ಪೇದೆ ಹೇಳಿದ್ರಂತೆ. ಸಿವಿಲ್ ಡ್ರೆಸ್ ಅಲ್ಲಿ ಬಂದಿದ್ರು. ನಾವು ಗಿರಿನಗರ ಪೊಲೀಸರು ಅಂತ ಹೇಳಿಕೊಂಡು ಗಲಾಟೆ ಮಾಡಿದ್ದಾರೆ. ಪೇದೆಗಳ ವಿರುದ್ಧ ದೂರು ಕೊಡೋದಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳು ಮುಂದಾಗಿದ್ದಾರೆ. ನಿನ್ನೆ ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗೋಣ ಅಂದ್ಕೊಂಡು ಕೆಳಗಡೆ ಬರ್ತೀನಿ ಅಪಾರ್ಟ್ಮೆಂಟಿಂದ. ಇಲ್ಲಿ ಸೆಕ್ಯೂರಿಟಿ ಹತ್ರ ಕೀ ಇರುತ್ತೆ, ನನ್ನ ಕಾರ್ ಕೀ ತಗೋಣ ಅಂತ ಬರ್ತೀನಿ. ಅಲ್ಲಿ ಸೆಕ್ಯೂರಿಟಿ ಇರಲ್ಲ. ಸೆಕ್ಯೂರಿಟಿ ಇನ್ನೊಂದು ಒಬ್ಬ ಕ್ರೈಮರ್ ಇಬ್ಬರು ಬಂದಿರ್ತಾರೆ. ಕ್ರೈಮರ್ ಅಂತ ಹೇಳ್ತಾರೆ, ನನಗೆ ಗೊತ್ತಿರಲ್ಲ. ಸೆಕ್ಯೂರಿಟಿ ರೂಮ್ ಒಳಗಡೆ ಒಬ್ಬಾಗಿರ್ತಾನೆ, ಒಬ್ರು ಇಲ್ಲಿ ನಿಂತಿರ್ತಾರೆ. ಏನಕ್ಕೆ ಬಂದಿದ್ದೀರಾ ಅಂತ ನಾವು ಕ್ರೈಮರ್ ಗಿರಿನಾರ ಅಂತಾರೆ. ಏನು ವಿಷಯ ಬಂದಿರೋದಂತಾರೆ. ಅಲ್ಲಿ ಏನೋ ಸ್ನೈಸ್ ಸಾಕಾಗಿತ್ತು, ಅದಕ್ಕೆ ಬಂದಿದ್ದು ನಮ್ಮ ಕ್ಯಾಮ್ರಾ ಚೆಕ್ ಮಾಡೋಕೆ. ಮತ್ತು ಯಾರಿಗೆ ಹೇಳಿದ್ರಿಂದ ಯಾರು ಹೇಳಿಲ್ಲ ಸರ್, ನಮ್ಗೆ ಗೊತ್ತು, ಅದಕ್ಕೆ ಚೆಕ್ ಮಾಡ್ತಾಯಿದ್ದೀನಿ ಅಂತ. ಸರಿ, ಏನೋ ಚೆಕ್ ಪಾಪ ಕಳ್ತನ ಇದು ರಾಬ್ರಿ ಆಗಿರ್ಬೋದಲ್ಲ, ಅದಕ್ಕೆ ಮಾಡ್ತಾರೆ ಅಂದ್ಬಿಟ್ಟು ಆಯಿತು ಮಾಡಿ ತೊಗೊಂಡೋಗಿ ಅಂತ ನಾನು ಹೇಳ್ತೀನಿ. ಅವ್ರು ಯಾರಿಗೆ ಬೆಳಗ್ಗೆ ಬಂದರು ಕ್ರೈಮರ್ಗೆ. ಆಮೇಲೆ ಅಲ್ಲೊಂದು ಡಾಕ್ಟ್ರ್ ಮನೆ ಇದೆ ಸರ್, ಅವ್ರು ಕೊಟ್ಟಿಲ್ಲ ಅಂದ್ರೆ ಬೇಕಾದ್ರೆ ಅವರು ಪರಿಚಯ ಇದ್ದಾರೆ ಡಾಕ್ಟ್ರ್, ಅವ್ರಿಗೂ ಹೇಳ್ತೀನಿ. ಈ ಕಡೆ ನಂಜುಂಡೇಶ್ವರ ಅಂತಿದೆ, ಅವ್ರಿಗೂ ಹೇಳ್ತೀನಿ ಕ್ಯಾಮ್ರಾ ಕೊಡೋಕ್ಕೆ, ಚೆಕ್ ಮಾಡ್ಕೊಂಡು ಹೋಗಿ ಅಂತ ನಾನು ಬೆಳಗ್ಗೆ ಹೇಳ್ತೀನಿ. ಅವರು ಸಹಕಾರ ಕೊಟ್ಟರು, ನಾವು ಸಹಕಾರ ಕೊಟ್ಟು ಚೆಕ್ ಮಾಡ್ಕೊಂಡು ತೊಗೊಂಡೋಗಿ ಅಂತೇಳಿ ಆಯಿತು ಅಂತ ಹೇಳೋದು. ನನ್ನ ಪಡೆದ ನಾನು ಆಫೀಸ್ಗೆ ಹೋದೆ. ನಾನು ತಿರ್ಗಾ 3:45ಗೆ ಬರ್ತೀನಿ ಮನೆಗೆ, ಊಟಕ್ಕೆ ಹೋಗೋಣ ಅಂತ ಬರ್ತೀನಿ. ಅವಾಗ ಇಲ್ಲಿ ಚೇರ್ ಹಾಕೊಂಡು ಮತ್ತೆ ಇಬ್ಬರು ಕೂತಿರ್ತಾರೆ. ಯಾರು ನಾನು ಹೊರಗಡೆ, ನಾನು ಸೆಕ್ಯೂರಿಟಿ ಕರಿತೀನಿ. ಬಾಪ ಇಲ್ಲಿ ಯಾರಪ್ಪ ಇಲ್ಲಿ ಚೇರ್ ಕೂತ್ಕೊಂಡ್ರೆ ಸಡನ್ನಾಗಿ ನಮ್ಗೆ ಏನಾಗುತ್ತೆ ಅಂದರೆ ಬೆಳಕಿಂದ ಬಂದರೆ ಇಲ್ಲಿ ಕತ್ಲಾಗಿರುತ್ತೆ. ಸಡನ್ನಾಗಿ ಕೂತ್ಬಿಡ್ತಾರೆ. ನಮಗೆ ಇಲ್ಲಿ ಚೇರ್ ಹಾಕಿರೋಲ್ಲ ನಾವು ಯಾರಿಗೂ. ಅಲ್ಲಿ ಚೇರ್ ಹಾಕಿ ಕೂತ್ಬಿಡ್ತಾರೆ. ಅವ್ರು ಎದ್ದೇಳೋದೇ ಇಲ್ಲ. ಯಾರಪ್ಪ ನೀವು ಹಿಂಗಾಗಿ ಕೂತ್ಕೊಂಡಿರಲ್ಲ ಚೇರ್ ಅಂತ. ನಾವು ಕ್ರೈಮರ್ ಗಿರಿನಾರದವ್ರು ಅಂತಾರೆ. ಅವನಪ್ಪ ಗಿರಿನಾರದ ಕ್ರೈಮರ್ ಆಗಿರಲಿ, ನೀವು ಇಲ್ಲಿ ಕೂತ್ಕೊಳ್ಬಾರ್ದು ರೋಡಿಗೆ. ಗಾಡಿ ಸಡನ್ನಾಗಿ ಬಂದರೆ ಗುದ್ದುಬಿಟ್ರೆ ಯಾರು ಜವಾಬ್ದಾರಿ? ಅದು ಚೇರ್ ಎತ್ತಿ ಫಸ್ಟ್ ಅಂತೀನಿ. ಎತ್ತಲ್ಲ ರೀ ನಾವು ಅಂತಾನೆ. ನಾನು ಯಾಕಪ್ಪ ಎತ್ತಲ್ಲ ನೀನು, ನಮ್ಗೆ ಆಕ್ಸಿಡೆಂಟ್ ಆದರೂ ಏನು ಗೊತ್ತಾಗುತ್ತೆ ಅಂತ. ನಾವು ಕ್ರೈಮರ್ ರೀ, ಪೊಲೀಸರಿ, ನಾವು ಬೇರೆ ಬಂದು CC ಕ್ಯಾಮ್ರಾ ಬಂದಿದ್ದೀವಿ ಅಂತ. ಆಯ್ತು, ಚೇರ್ ಎತ್ಕೊಂಡು ಹಾಕ್ಕೊಂಡು ಎದ್ದೇಳಲ್ಲ ಅವನು. ಚೇರ್ ಬೇಕಾದ್ರೆ ವಿಷಯ ತೋರಿಸ್ತೀನಿ, ಎತ್ಕೊಳ್ಳೋಲ್ಲ. ಅಷ್ಟೊತ್ತಿ ನನಗೆ ಒಂದು 5 ನಿಮಿಷ ಮಾತುಕತೆ ನಡೀತದೆ ಕಾರಲ್ಲೇ. ಅಷ್ಟೊತ್ತಿ ನಮ್ಗೆ ಇನ್ನೊಂದು ಗಾಡಿ ಬರುತ್ತೆ, ನಾನೇ ಮಾಡ್ತೀನಿ, ಗಾಡಿ ಪಾರ್ಕ್ ಮಾಡಿಬಿಟ್ಟು ಮತ್ತೆ ಬರ್ತೀನಿ. ಮತ್ತೆ ಬಂದರೂ ಅಲ್ಲೇ ಕೂತಿರ್ತಾರೆ ಚೇರ್ ಹಾಕ್ಕೊಂಡು. ಚೇರ್ ಎತ್ತರಿ ರೀ ಫಸ್ಟ್, ಏನು ರೀ ನಿಮ್ಗೆ ಹೇಳಿದ್ರು ಗೊತ್ತಲ್ಲ, ಯಾರು ನಿಮ್ಮ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಒಳಗಡೆ ಬಂದು. ನಮ್ಗೆ ಯಾರು ಪರ್ಮಿಷನ್ ಕೊಡಬೇಕು? ನಾವು ಕ್ರೈಮರ್ ರೀ, ನಾವು ಬಂದು CC ಕ್ಯಾಮ್ರಾ ಚೆಕ್ ಮಾಡ್ತೀವಿ. ಇಲ್ಲ ನೀವು ಜಾಸ್ತಿ ಮಾತಾಡಿದ್ರೆ ನಾನು CC ಫುಟೇಜೆಲ್ಲ ಸೀಜ್ ಮಾಡಿಕೊಂಡು ನಿಮ್ಮ DVRದು ನಿಮ್ಮ ಮೇಲೆ ಕರ್ತವ್ಯ ಅಡ್ಡಿಪಡಿಸಿದ್ರು ಅಂತೇಳಿ ಕೇಸ್ ಮಾಡಿಬಿಡ್ತೀನಿ ಅಂತ. ಅಲ್ಲಪ್ಪ ನೀವು ಪೊಲೀಸ್ ಅಂತಲೇ ನನಗೆ ಗೊತ್ತಿಲ್ಲ, ನೀವು ಹೆಂಗ್ರಿ ನೀವು ಸಿವಿಲ್ ಡ್ರೆಸ್ಸಲ್ಲಿ ಇದ್ದರೆ ನೀವು ಯಾರು ಅಂತಲೇ ಗೊತ್ತಿಲ್ಲಪ್ಪ, ನೀವು ಹೆಂಗಿದ್ದು ಮಾಡ್ತೀರ ಅಂತ. ನಾನು ಇಬ್ಬರದ್ದು ಫೋಟೋ ತೊಗೊಳ್ತೀನಿ. ಫೋಟೋ ತಗೊಂಡು ಅವ್ರಿಗೆ ಫೋನ್ ಮಾಡ್ತಾರೆ. ನಾನೇ ಮಾಡ್ತೀನಿ. ಆವಾಗ ಇಮಿಡಿಯೇಟ್ಲಿ 112 ನನಗೆ ಡೌಟ್ ಬಂತೀವಿ ಪೊಲೀಸರು ಯಾರು ಅಂತೇಳಿ 112 ಫೋನ್ ಮಾಡ್ತೀನಿ. ಸ್ವಾಮಿ ಈ ಥರ ಹಿಂಗೆ ಬಂದರೆ ಯಾರು ಅಂತ ಗೊತ್ತಿಲ್ಲ ನನಗೆ. ಕೇಳಿದ್ರೆ ನಾವು ಕ್ರೈಮರ್ ಅಂತಾರೆ, ಗಿರಿನಾರದವ್ರು ಅಂತೇಳಿ ಬಿಟ್ಟು ನಮ್ಮದು ಲಿಮಿಟ್ಸ್ ಬರೋದು ಬ್ಯಾಟರಾಯನಪುರ ಇದೆ, ಅವರು ಗಿರಿನಾರ ಅಂತಾರೆ ಅಂತೇಳಿ 112 ಮಾಡಿದಾಗ ವಯಸ್ಸೊಳಗೆ ಕಳ್ಸ್ಕೊಡ್ತಿರ್ತಾರೆ. ಅವ್ರು ಗಿರಿನಾರದವ್ರೆ ಕಳಿಸ್ತಾರೆ. ಆಮೇಲೆ ಅದಕ್ಕಿಂತ ಮೊದಲು ಏನು ಮಾಡ್ತಾರೆ, ಇವ್ರು ಯಾರಿಗೂ ಫೋನ್ ಮಾಡಿಬಿಟ್ಟು ಮತ್ತೊಂದು ಇಬ್ಬರು ಕರ್ಸ್ಕೊತಾರೆ. ಅವರು ಮಪ್ತಿಲ್ಲ ಬರ್ತಾರೆ. ಎಲ್ಲ ಮಪ್ತಿಲ್ಲೇ, ಯಾರು ಡ್ರೆಸ್ಸಲ್ಲಿ ಯಾರು ಯೂನಿಫಾರ್ಮಲ್ಲಿ ಯಾರು ಇರೋಲ್ಲ. ಅವ್ರು ಬರ್ತಾರೆ. ನೀವು ಯಾರು ಅಂತಾರೆ. ನಾನು SI ರೀ, ತೀರ್ಥ ಪ್ರಸಾದ್ ಅಂತಾರೆ. ಹೌದು ರೀ ಸರ್, ಏನಾಯ್ತು ಹಿಂಗೆ ಆಯಿತು ಅಂದರೆ, ಹೌದು ರೀ ಅವ್ರಿಗೆ ಅಧಿಕಾರ ಇದೆ ರೀ, ಬರ್ತೀವಿ ಚೆಕ್ ಮಾಡ್ತೀವಿ ರೀ, ಬರ್ತೀವಿ, ನೀವು ಕೊಡಬೇಕು. ಅದಕ್ಕೆ ಕೊಟ್ಟಿಲ್ಲ ಅಂದರೆ ನಿಮ್ಮ DVR ಸೀಟ್ ಮಾಡ್ಕೊಂಡು ಹೋಯ್ತು ನಿಮ್ಮ ಮೇಲೆ. ಸರ್ ನಿನ್ನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.